ಸಿಹಿ ಇದೆಯಾ? ಈಸಿಯಾಗಿ ಹೋಗ್ತಿದ್ದಾರೆ ನೋಡಿ ಅವರು, ಪರ್ಫೆಕ್ಟ್ ಆಗಿ ಹೋಗ್ತಿದ್ದೀರಾ. ಇನ್ನೊಂಚೂರು ಡೌನ್ ಬನ್ನಿ. ನಾವೀಗ ಹೊರಳುಗುಂಡು ಹತ್ರ ಹೋಗ್ತಿದ್ದೀವಿ. ಹೊರಳುಗುಂಡು, ಸೀತಾದೇವಿ ಹೊರಳು ಸೇವೆ ಮಾಡಿರುವಂತಹ ಹೊರಳುಗುಂಡು. ಆಯ್ನ ಏನು ನೋಡ್ತಿದ್ದೀರಾ ನೀವು? ಆಯ್ನ ಯಾರಿಗೂ ಗೈಡ್ ಮಾಡಿಲ್ಲ ಅಂತೆ, ನಮಗೆ ಮೊದಲನೇ ಸರಿ ಗೈಡ್ ಮಾಡ್ತಿರೋದು. ಅಷ್ಟೇ ಅಲ್ಲ, ಅವರು ಗೈಡ್ ಮಾಡೋ ರೀತಿನೇ ನಿಜ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಅಂದರೆ ಅವರು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರು ಏನು ಬೇಕಂದರೆ ಆಯಿತಾ, ಅವರು ಸುಮ್ಮನೆ ಅಂದರೆ ನಾನು ಹೋಗಿ ಕೇಳಿದೆ ಗೈಡ್ ಯಾರಾದರೂ ಇದ್ದಾರಾ ಅಂತ ಆಯ್ನನ. ಬಟ್ ಆಯ್ನ ಹೇಳಿದ್ರು ಇಲ್ಲಿ ಗೈಡ್ ಇದ್ದಾರೆ ಬಟ್ ಇವಾಗ ಇಲ್ಲ ಅಂತ. ಏನು ಮಾಡೋದು ಅಂತ ನಾವು ಯೋಚನೆ ಆದರೆ ಮಾಡ್ತಿದ್ವಿ. ಆ ಟೈಮಲ್ಲಿ ನಾನಿದ್ದೀನಿ ಬ್ರದರ್, ನಿಮ್ಗೆ ಹೇಳ್ಕೊಡ್ತೀನಿ, ಪ್ರತಿಯೊಂದು ತೋರಿಸ್ತೀನಿ ಅಂತ ಆಯ್ನ ಮುಂದೆ ಆದರೆ ಬಂದರು. ಅದು ನಿಜ ಜಾಸ್ತಿ ಇಷ್ಟ ಆಯಿತು ನನಗೆ. ಕುಳಿತು ವಿಶ್ರಾಂತಿ ಪಡೆದಿರ್ತಾರಂತ. ಆ ವಿಶ್ರಾಂತಿ ಪಡೆದ ನಂತರ ಅವರು ಒಂದು 5 ನಿಮಿಷ ಮನಸ್ಸಿಗೆ ಧ್ಯಾನಕ್ಕಾಗಿ ಏಕಾಂತವಾಗಿ ಕುಳಿತು ಧ್ಯಾನ ಮಾಡ್ತಾರೆ. ಅದೇನು ಏಕಾಂತ ರಾಮಸ್ವಾಮಿ ಮಂದಿರ. ಅವರು ಒಬ್ಬರೇ ಇಲ್ಲಿ ಸೀತಾದೇವಿ ಅವರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ವಂತೆ. ಆ ಸಂದರ್ಭದಲ್ಲಿ ಅವ್ರು ಕುಳಿತು ಏಕಾಂತವಾಗಿ ಕುಳಿತು ಧ್ಯಾನ ಮಾಡುವಂತ ಜಾಗ. ಒಳಗೋಗಿ ವಿಡಿಯೋ ಮಾಡ್ಕೊಂಡ್ಬನ್ನಿ. ಅದೇನಾ ಏಕಾಂತ ರಾಮಸ್ವಾಮಿ ಗುಡಿ. ಏಕಾಂತ ರಾಮಸ್ವಾಮಿ ಮಂದಿರ, ಅದಕ್ಕೆ ಏಕಾಂತ ರಾಮಸ್ವಾಮಿ ಮಂದಿರ ಅಂತ ಕರೀತಾರೆ. ಕಲ್ಲಿನ ಕೆತ್ತನೆಗಳೆಲ್ಲ ನೋಡಿ ಸೋಳರ ಕಾಲದ್ದೇ. ಹನುಮಂತನ ಪಾದದ ಗುರುತು, ವಾನರ ಸೇನೆ ಅಂತ ಕರೀತಾರಲ್ಲ, ಸುಗ್ರೀವ ವಾನರ ಸೇನೆ. ಹೌದು, ಪೂರ್ತಿ ಇಲ್ಲಿ ಗಮನಿಸಿ, ನೀವು ನೀಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತದೆ. ಹೀಗೆ ಸಣ್ಣ ಚಿಕ್ಕ ಪುಟ್ಟ ಹೆಜ್ಜೆಯಿಂದ ಹಿಡಿದು ಬಹು ದೊಡ್ಡ ಹೆಜ್ಜೆವರೆಗೂ ಇದು ಮಾಡಿರೋಕ್ಕಾಗುತ್ತಾ? ಯಾವುದು? ಇವೆಲ್ಲ ಹೇಳ್ತೀನಿ ನೋಡಿ. ಕಾಲದ ಹೆಜ್ಜೆ ಗುರುತು ಹೆಂಗಿದೆ ಗೊತ್ತಾಗ್ತಿದೆಯಾ? ಇಲ್ಲ. ಇದು ಪಾದದ ಗುರುತು ಅಲ್ಲ, ಇದು ಕೊನೆ ನೋಡಿ, ಇದು ಬರುತ್ತಲ್ಲ ನಮ್ಮ ಕಾಲು ನೋಡಿ. ಓಕೆನಾ? ಅದೇ ರೀತಿ ಎಲ್ಲ ನೀವು ಗಮನಿಸಿ. ನೀವು ನಾನೇ ಹೇಳ್ಬೇಕಂತ ಏನಿಲ್ಲ, ತೋರಿಸ್ತಿದ್ದೀನಿ ಜಸ್ಟ್ ಐಡೆಂಟಿಫಿಕೇಶನ್ಗೋಸ್ಕರ. ಗಮನಿಸಿ, ಎಲ್ಲ ಪಾದದ ಗುರುತು ಹಾಗೆ ಇದೆ. ಇಲ್ಲಿ ನೋಡಿ, ಇದು ಬನ್ನಿ ನೋಡಿ. ಈಗ ಜನರು ಓಡಾಡಿ ಸೌದಿದೆ ನೋಡಿ. ಕೆತ್ತನೆ ಮಾಡಿರೋದ ಯಾರಾದ್ರೂ? ಕೆತ್ತನೆ ಮಾಡೋಕ್ಕಾಗುತ್ತಾ? ನೋಡಿ, ಇದರದ್ದು ಇತಿಹಾಸನೂ ಸ್ವಲ್ಪ ಬರೆದಿದ್ದಾರೆ, ಸ್ವಲ್ಪ ಮಟ್ಟಿಗೆ. ಬಟ್ ಅದು ಹೊರಟೋಗಿದೆ, ಸ್ಕ್ರಿಪ್ಟ್ ಹೋಗಿದೆ. ಈ ರೀತಿ ಸಣ್ಣ ನೋಡಿ, ಇದು ನೋಡಿ ಹೆಜ್ಜೆ ಪಾದದ ಗುರುತುಗಳು ಇವೆಲ್ಲ. ಅವರು ಏನೋ ಗೇಮ್ ಮಾಡ್ತಿದ್ರು ಅಂತ ಹೇಳ್ತಾರೆ ಲವಕುಶರು. ಇದಾ? ಹಾಂ, ನಾನು ಹೇಳದ್ನಲ್ಲ, ಲಕ್ಷ್ಮಣ ತನ್ನ ಅಣ್ಣನ ಆಜ್ಞೆಯಂತೆ ಸೀತೆಯನ್ನ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಕರ್ಕೊಂಬರುವಂಥ ಜಾಗ ಈ ದಂಡಕಾರಣ್ಯ. ಈ ದಂಡಕಾರಣ್ಯದಲ್ಲಿ ಆಕೆಗೆ ಆಹಾರ ನೀರು ಏನು ಸಿಗಲ್ಲ. ಆಹಾರಕ್ಕಾಗಿ ಅಕ್ಷಯ ಪಾತ್ರೆ ಅನ್ನೋದು ಸಿಗುತ್ತೆ. ನೀರಿಗಾಗಿ ನಿಮ್ಮ ಅಣ್ಣನ ಆಜ್ಞೆ ಅಂತ ನಾನು ಈ ದಂಡಕಾರಣ್ಯದಲ್ಲಿ ಈ ಯಾರು ಇಲ್ಲದೆ ಇರುವಂಥ ಒಂದು ಪ್ರದೇಶದಲ್ಲಿ ನಾನು ಬಿಡ್ತಿದೀಯಾ, ನೀರಿಗೆ ಏನು ಮಾಡಬೇಕು ಅಂದಾಗ ಲಕ್ಷ್ಮಣ ಪಾತಾಳ ಗಂಗೆಗೆ ನಮಸ್ಕರಿಸಿ ಬಿಲ್ಲಿನ ಪ್ರಯೋಗ ಮಾಡ್ತಾರಲ್ವಾ? ಗೊತ್ತಾ? ಬಿಲ್ಲಿನಿಂದ ಅಂದ್ರೆ ಬಾಣವನ್ನ ಬಿಡ್ತಾನೆ. ಆ ಬಾಣ ಹೋಗಿ ಭೂಮಿ ಒಳಗಿರುವಂತಹ ಅಂತರಾಳದ ಪಾತಾಳ ಗಂಗೆಗೆ ತಾಕಿ ಪಾತಾಳದಿಂದ ನೀರು ಮೇಲೆ ಬರುತ್ತೆ. ಅದಕ್ಕೆ ಇದನ್ನ ಪಾತಾಳ ಗಂಗೆ, ಲಕ್ಷ್ಮಣ ತೀರ್ಥ, ಧನುಷ್ ಕೋಟೆ ಅಂತ 3 ಹೆಸರುಗಳಿಂದ ಕರೀತಾರೆ. ಧನುಷ್ ಕೋಟೆ ಅಂದ್ರೆ ಧನುಸ್ಸಿನಿಂದ ಲಕ್ಷ್ಮಣ ನೀರಿಗೆ ಹೊಡೆದಾಗ ನೀರು ಮೇಲೆ ಬರೋದಕ್ಕೆ ಧನುಷ್ ಕೋಟಿ. ಪಾತಾಳ ಗಂಗೆ ಅಂದ್ರೆ ಪಾತಾಳದಿಂದ ನೀರು ಮೇಲೆ ಬಂದಿರೋದಕ್ಕೆ ಪಾತಾಳ ಗಂಗೆ. ಲಕ್ಷ್ಮಣ ತೀರ್ಥ ಅಂದ್ರೆ ಲಕ್ಷ್ಮಣ ನೀರನ್ನ ಮೇಲೆ ತಂದಿರೋದಕ್ಕೆ ಲಕ್ಷ್ಮಣ ತೀರ್ಥ ಅಂತ 3 ಹೆಸರುಗಳಿಂದ ಕರೀತಾರೆ. ಇಲ್ಲಿ ಮಕ್ಕಳಿಲ್ಲದೆ ಇರೋರು ಸ್ಯಾರಿಯಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ, ಉಟ್ಟ ಬಟ್ಟೆಯಲ್ಲಿ ಅಂದ್ರೆ ಸ್ಯಾರಿಯಲ್ಲೇ ಬಂದಿರಬೇಕು, ಸ್ಯಾರಿಯಲ್ಲೇ ಸ್ನಾನ ಮಾಡಿ ಹಸಿ ಬಟ್ಟೆಯಲ್ಲೇ ಮತ್ತೆ ಚೇಂಜ್ ಮಾಡ್ಕೊಳ್ಳೋದೆಲ್ಲ ಇಲ್ಲ. ಇಲ್ಲಿಂದ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನದ ಹೊರಗಡೆ ಆ ಕಡೆ ಹೊರಳುಗುಂಡು ಅಂತ ಇದೆ, 3 ಬಾರಿ ಹೊರಳು ಸೇವೆ ಮಾಡಿ ಬಂದು ದೇವಸ್ಥಾನ 3 ಪ್ರದಕ್ಷಿಣೆ ಮಾಡಿ ಒಳಗಡೆ ಕೂತ್ಕೊಂಡ್ರೆ ಕನಸಾಗುತ್ತಂತೆ. ನಿದ್ದೆ ಜಾರ್ಕೊಂತಾರೆ, ನಿದ್ದೆಯಿಂದ ಕನಸಾಗುತ್ತಂತೆ ಮಕ್ಕಳಾದಂಗೆ. 1 ವರ್ಷಕ್ಕೆಲ್ಲ ಮಕ್ಕಳಾಗ್ತಾರೆ ಅನ್ನೋ ಪ್ರತೀತಿ ಇದೆ. ಇದು ಜಾತ್ರೆ ಸಮಯದಲ್ಲಿ ಉಪಯೋಗಿಸ್ಕೊಂತಾರೆ ಈ ಮಂಟಪಗಳನ್ನ. ಈ ಮಜ್ಜಿಗೆ ಪಾನಕ ವಿತರಿಸಲಿಕ್ಕೆ ಹೌದು, ಜನ ಯಾರಾದ್ರೂ ಬಂದವರು ಇಲ್ಲೇ ಮಲಗ್ತಾರೆ ಜಾತ್ರೆ ಸಮಯದಲ್ಲಿ, ಅವಾಗ ಉಪಯೋಗ ಆಗುತ್ತೆ. ವ್ಯಾಪಾರಕ್ಕೆ ಇಟ್ಟಿಗೆ ಮಂಟಪ ಅಂತ ಕರೀತಾರೆ ಇದನ್ನ. ಯಾರೋ ಪೈಂಟ್ ಮಾಡಿರೋದು ಇದು. ಎಷ್ಟು ದಿನ ಆಯ್ತಾನ ಪೈಂಟ್ ಮಾಡಿ? 2 ವರ್ಷ ಆಗ್ತಿದೆ. ಆರ್ಟ್ಸ್ ಅಂತ ಅವರು ಈ ಊರ್ನವ್ರು ನನ್ನ ಬೆಟ್ಟದಲ್ಲಿ ಏನಾದ್ರು ಕೊಡುಗೆ ಕೊಡಬೇಕಂತ ಕೆಲವೊಂದು ಪೇಂಟಿಂಗ್ಸ್ ಮಾಡಿ ಸಸ್ಯಧಾಮ ಮಾಡಿಸಿದ್ರು. ಸಸ್ಯಧಾಮ ಬಿಸಿಲಿಗಂತೂ ಒಣಗೋಯ್ತು. ಈಗ ಪೇಂಟಿಂಗು ಹೋಗ್ತಾ ಇದೆ. ಮತ್ತೆ ಯಾರಾದ್ರೂ ಮನ್ಸು ಮಾಡಿದ್ರೆ ಮತ್ತೆ ಪುನಃ ಕಟ್ಟಿಸ್ತಾರೆ. ಇಲ್ಲೊಂದು ಅದ್ಭುತವಾದ ಒಂದು ಇದನ್ನು ಕಾಣ್ತೇವೆ ನಾವು, ಕಲರ್ ಮಧ್ಯೆ. ಬನ್ನಿ, ಸಸ್ಪೆನ್ಸ್ ಆಗಿ ಇರಲಿ, ಬನ್ನಿ, ನೀವೇ ಉತ್ತರ ಕೊಡಿರಂತೆ ಹೆಂಗೆ ಏನು ನೋಡಿ. ಈಗ ನಾಗರ ಹಾವು ಎಡೆ ಎತ್ತಿದ್ರೆ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ?
ಇದೆಯಾ ನಾಗರಾವಿನ ಎಡೆ ಥರ ಇದೆಯಾ ಅದು? ಗಮನಿಸಿ ನೀಟಾಗಿ. ನನಗೇನಂತ ಹಂಗೆ ಅನಿಸ್ತಾ ಇಲ್ಲ. ಈ ಟೈಪ್ ಇರುತ್ತೆ ನಾಗರಾವ್ ಎಡೆ ಎತ್ತಿದಾಗ ಅಲ್ವಾ? ಆ ತುದಿ ನೋಡಿ, ನಾಲ್ಗೆ ಮುಂದೆ ಹಿಂದೆ ಸರಿಸ್ತಿರುತ್ತಲ್ವಾ, ಆ ರೀತಿ ಇದೆಯಾ ಇಲ್ವಾ? ಇದೆ ಇದೆ. ಅಂದ್ರೆ ಇದು ತ್ರೇತಾಯುಗದಲ್ಲಿ ನಿಜವಾದ ಹಾವು ಅಂತ ಹೇಳ್ತಾರೆ. ಇದಾ? ಈ ಹಾವು ಸೀತಾದೇವಿಯ ವಸ್ತ್ರಾಭರಣಗಳ ಪೆಟ್ಟಿಗೆಗೆ ಕಾವಲು ಕಾಯ್ತಿತ್ತು ಅಂತ ಹೇಳ್ತಾರೆ. ಇದನ್ನ ನಾಗರ ಹಾವು ಸೀತಾದೇವಿಯವರ ವಸ್ತ್ರಾಭರಣಗಳ ಪೆಟ್ಟಿಗೆಗೆ ಕಾವಲಿತ್ತು ಅಂತ ಹೇಳ್ತಾರೆ. ತಳಪುರಾಣ ಹೇಳಿರೋದು ನನಗೆ ಇಲ್ಲೊಂದು ಬುಕ್ಕು ಇದೆ. ನಾನು ಈಗ ಏನು ಹೇಳ್ತಿದ್ದೀನೋ ಆ ಬುಕ್ಕಲ್ಲಿ ಇದೆ ವಿಷಯ. ಹೌದಾ? ಬಟ್ ಈ ಊರ್ನವ್ರು ಬರ್ದಿರೋದಂತೆ ಬುಕ್ಕು. ಇಲ್ಲಾಂದ್ರೆ ನಮಗೆ ಏನು ಗೊತ್ತಾಗುತ್ತೆ ನೋಡಿ. ಈಗ ಇದನ್ನ ಕತೆ ಕಟ್ಟಕ್ಕಾಗುತ್ತೆ. ಈ ಕಲ್ಲು ಏನು ಅರ್ಧಕ್ಕೆ ಸೀಳ್ಬೇಕಂತ ಏನಾದ್ರು ಇದೆಯಾ? ಇಲ್ಲ. ಈಗ ನಾವು ಕತೆ ಕಟ್ತೀವಿ, ಎಷ್ಟೇ ಕತೆ ಕಟ್ಟಿದ್ರು ಈ ಮಧ್ಯಕ್ಕೆ ಹಿಂಗೆ ಏನಾದ್ರು ಯಾಕೆ ಕ್ರಾಸ್ ಆಗೋ ಸೀಳ್ಬೋದಿತ್ತಲ್ಲ ನೋಡಿ, ಈ ರೀತಿ ಸೀಳ್ಬೋದಿತ್ತಲ್ಲ, ಯಾಕೆ ಸೀಳಿಲ್ಲ? ಅದೇ ಅಯೋಧ್ಯೆ ಅಂದ್ರೆ ಜಾಸ್ತಿ ದೂರ ಅಲ್ವಾ ಇಲ್ಲಿಂದ, ಅದರಿಂದ. ಈಗ ನಮ್ಗೆ ಶ್ರೀಲಂಕಾ ಎಷ್ಟು ದೂರ ಇದೆ? ಶ್ರೀಲಂಕಾ ಎಷ್ಟು ದೂರ ಇದೆ ನಮ್ಗೆ? ಹಂಗೆ ಈಗ ಶ್ರೀಲಂಕಾಗೆ ವನವಾಸ ರಾವಣ ಕರ್ಸ್ಕೊಂಡು ಹೋಗ್ತಾನೆ ಶ್ರೀಲಂಕಾಗೆ, ಲಂಕೆಗೆ. ಹಾಗಾದ್ರೆ ಯಾಕೆ ಅದು ದೂರ ಅನ್ಕೋತೀರಾ? ಯೋಚನೆ ಮಾಡಿ ನೀವು. ಮತ್ತೆ ಹಂಪೆ ಹತ್ರ ಸೀತಾ ಸೆರಗು ಅಂತ ಕರೀತಾರೆ. ಅಂದ್ರೆ ರಾಮಾಯಣ ನಡೆದಂತ ಸಂದರ್ಭದಲ್ಲಿ ಕೆಲವೊಂದು ಕುರುಹುಗಳು ಇಂಥ ಜಾಗಗಳಲ್ಲಿ ನಡೆದಿದೆ ಅನ್ನೋದಕ್ಕೆ ಕೆಲವೊಂದು ಘಟನೆಗಳು ಸಾಕ್ಷಿಯಾಗಿದ್ದಾವೆ ಅಷ್ಟೇನೆ. ಇಲ್ಲೇ ಇದ್ರು ಅನ್ನೋದಕ್ಕೆ ಯಾವ್ದು ಸಾಕ್ಷಿ ಇರ್ಲಿಲ್ಲ. ಈಗ ಅಯೋಧ್ಯೆಯಲ್ಲೇ ಇದ್ರು ಅಂತ ಏನಾದ್ರು ಸಾಕ್ಷಿ ಇದೆಯಾ? ಇಲ್ಲ. ಮತ್ತೆ ಹೆಂಗೆ ಹೇಳ್ತೀವ ನೋಡಿ. ಇದು ಪೆಟ್ಟಿಗೆ ಅಂತೆ, ಕಬ್ಬಿಣದ ಪೆಟ್ಟಿಗೆ. ನಮ್ಮ ಮನೆಯಲ್ಲಿ ಹಳೆ ಕಾಲದ ಪೆಟ್ಟಿಗೆ ಯಾವ ರೀತಿ ಇರ್ತಿತ್ತು ಇದೇ ರೀತಿನೇ ಇರ್ತಿತ್ತು ನೋಡಿ. ಮೇಲೆ ಇದು ಹ್ಯಾಂಡಲ್, ಅದು ಇದು ನೋಡಿ ಅರ್ಧಕ್ಕೆ ಇದಾಗಿದೆಯಲ್ಲ, ಅದು ತೆರೆಯುವಂತ ಒಂದು ಭಾಗ. ಇದು ಸ್ಟೋರ್ ಮಾಡ್ತಿದ್ದು. ಇಲ್ಲಿ ನೋಡಿ ಕೀಲಿ ರಂಧ್ರ ತರ ಇದೆ. ಇದನ್ನೆಲ್ಲ ಯಾರಾದ್ರೂ ಕೊರೆದಿರಕ್ಕಾಗುತ್ತಾ? ಯೋಚನೆ ಮಾಡಿ. ಈ ಹನುಮಂತನ ಚಿತ್ರ ಬರ್ದಿದಾರಲ್ಲ, ಆ ಕೊನೆಯಲ್ಲಿ ಒಂದು ರಂಧ್ರ ತರ ಇದೆ, ಕೀಲಿ ರಂಧ್ರ ಅಂತ ಕರೀತಾರೆ ಅದನ್ನ. ಯಾರು ಯಾಕೆ ಈ ಹಳೆ ಕಾಲದಲ್ಲಿ ಹಿಂಗೆ ಸೃಷ್ಟಿ ಮಾಡ್ಬೇಕಂತ ಯಾರಾದ್ರೂ ಕೆತ್ತನೆ ಮಾಡಿರ್ತಾರ? ಇಲ್ಲ ಇಲ್ಲ. ಈ ಕತೆ ಯಾರು ದೊಡ್ಡವರು ನಮ್ಗೆ ಯಾರು ಹೇಳ್ಕೊಂಡ್ ಬಂದಿರೋ ಅದನ್ನ ನಿಮ್ಗೆ ನಾನು ಹೇಳ್ತಿದ್ದೀನಿ ಅಷ್ಟೇ. ಇದನ್ನ ಪೆಟ್ಟಿಗೆ ಅಂತಾರೆ. ಈ ಪೆಟ್ಟಿಗೆಗೆ ನಾಗರಾವ್ ಕಾವಲಿತ್ತು ಅಂತ ಕರೀತಾರೆ. ಬನ್ನಿ ನೋಡಿ, ಇವರೇ ಹೇಳದ್ನಲ್ಲ ನಾನು ಆಗ್ಲೇ ಪೇಂಟಿಂಗ್ ಮಾಡ್ಸಿರೋರ ರಾಮಚಂದ್ರಪ್ಪ ತಮ್ಮಣ್ಣ. ಒಳ್ಳೆಯದಾಗ ನೋಡಿ, ಇದರಲ್ಲಿ ಹಂದಿಗಳು ಇದಾವೆ, ಕರಡಿಗಳು ಇದಾವೆ, ಇಲ್ಲಿ ಬೆಟ್ಟದ ಮೇಲೆ ಚರ್ಚೆಗಳು ಇದಾವೆ ಅಂತ ಹೇಳ್ತಾರೆ. ಇದುವರೆಗೂ ನಮ್ಗೆ ಕಾಣಿಸ್ಕೊಂಡು ಓಡಾಡಿರೋದು ಪ್ರಾಣಿಗಳೇ, ಬೇರೆ ಜನರಂತ ಹೋಗಕ್ಕಾಗಲ್ಲ ಒಳಗಡೆ. ಹೌದಲ್ಲ? ಹೌದು. ಇದು ಇದು ಕಮಲದ ಕೊಳ ಅಂತ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ. ಕಮಲದ ಕೊಳ ಏನಕ್ಕೆ ಇಲ್ಲಿ ಕೊಳ ಆಯ್ತು ಅನ್ನೋದಾದ್ರೆ, ಮೇಲೆ ಕಾಣ್ತಿದ್ಯಲ್ಲ ದೇವಸ್ಥಾನ, ದೇವಸ್ಥಾನವನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಹಸಿ ಮಣ್ಣನ್ನು ಇಲ್ಲಿಂದ ತಗೊಂಡೋಗಿ ದೇವಸ್ಥಾನ ಕಟ್ಟಿರೋದು. ಈಗ ಅಲ್ಲಿ ಬಿದ್ದಂತ ಹಳ್ಳಗೆ ನೀರ್ ಬರ್ತಾ ಬರ್ತಾ ಶೇಖರಣೆ ಆಗ್ತಿತ್ತಲ್ವಾ, ಅದಕ್ಕೆ ಇದನ್ನ ಕಮಲದ ಕೊಳ ಅಂತ ಕರೀತಾರೆ. ಇಲ್ಲಿರುವ ಮಣ್ಣನ್ನು ಇಲ್ಲಿಂದ ತಗೊಂಡೋಗಿ ಮೇಲೆ ದೇವಸ್ಥಾನವನ್ನ ಕಟ್ಟಿರೋದು. ಇಲ್ಲಿ ನೀವು ಜೋರಾಗಿ ಕೂಗಿದ್ರೆ ರಿಟರ್ನ್ ನಮ್ಗೆ ಧ್ವನಿ ಕೇಳುತ್ತೆ, ಪ್ರತಿಧ್ವನಿ. ಜೈ ಶ್ರೀರಾಮ್. ಹೌದು ಹೌದು, ಜೈ ಶ್ರೀರಾಮ್. ನೋಡಿ, ಅಲ್ಲಿರೋ ದೇವಸ್ಥಾನ ಸೀತಾದೇವಿ ಕೊನೆಯದಾಗಿ ರಾವಣ ಮುಗೀತಿದ್ದಂಗೆ ಭೂಮಿ ಒಳಗೆ ಹೈಕೆ ಆಗ್ತಾರೆ. ಜಾಗ ಅದೇನೆ. ಅಂದ್ರೆ ವಾಲ್ಮೀಕಿ ಮಹರ್ಷಿ ಅವ್ರ ಹತ್ರ ಒಂದು ಮಾತು ಕೇಳ್ತಾರೆ ಅವ್ರು. ನಾನು ವನವಾಸಕ್ಕೆ ಬಂದಿದ್ದೀನಲ್ಲ, ಪುನಃ ರಾಮನ ದರ್ಶನ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿ ಅವ್ರು ಹೇಳ್ತಾರೆ, ನೀವು ಗೌರಿ ವ್ರತ ಮಾಡಿ ಅಂತ. ಆ ಗೌರಿ ವ್ರತ ಮಾಡೋದಕ್ಕೆ ಸೀತಾದೇವಿ ಪಾರ್ವತಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಗೌರಿ ವ್ರತ ಮಾಡಿರ್ತಾರೆ. ಆ ನಂತರ ಅವರು ಭೂಮಿ ಒಳಗೆ ಹೈಕೆ ಆಗಿರುವಂತ ಜಾಗ ಇದು. ದೇವಾಲಯ. ಇದು ಸೀತಾಪಾರ್ವತಿ ಅಂತ ಬಿಟ್ಟು, ಸೀತಾಪಾರ್ವತಿ ಅಂದರೆ ಸೀತಾದೇವಿನ ಲಕ್ಷ್ಮಣ ಕರ್ಕೊಂಡ್ಬಂದು ದಂಡಕಾರಣ್ಯದಲ್ಲಿ ಬಿಟ್ಟಿರೋದು. ಆವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ, ನಾನು ಪುನಃ ರಾಮನ ದರ್ಶನ ಪಡಿಬೇಕಂದ್ರೆ ಯಾವ ವ್ರತ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿ, ನೀನು ಪುನಃ ರಾಮನ ದರ್ಶನ ಪಡಿಬೇಕು ಅಂದರೆ ಗೌರಿ ರಥವನ್ನು ಮಾಡಿದ್ರೆ ಪುನಃ ರಾಮನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು, ಅವ್ರು 14 ವರ್ಷ ರಥ ಮಾಡಿರೋಕ್ಕೋಸ್ಕರ ಸೀತಾದೇವಿ ನಾನು ಪಾರ್ವತಿಯನ್ನು ಪ್ರತಿಷ್ಠೆ ಮಾಡಿ ನಾನು ಭೂಗರ್ಭಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಅವ್ರು ಸೀತಾದೇವಿ ಪಾರ್ವತಿಯನ್ನು ಪ್ರತಿಷ್ಠೆ ಮಾಡಿ ಭೂಗರ್ಭಕ್ಕೆ ಹೋಗಿರೋ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಲವಾಕ್ಷು ಜನ ಆಗಿರೋದಿಲ್ಲಿ, ಅವ್ರು ವಿದ್ಯಾಭ್ಯಾಸ ಮಾಡಿರೋದಿಲ್ಲಿ, ತಂದೆ ಮೇಲೆ ಯುದ್ಧ ಮಾಡಿರೋದು, ಸೀತಾದೇವಿ ಭೂಮಿ ಒಳಗಡೆ ಹೋಗಿರೋದು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ. ಇಲ್ಲಿ ಸೀತಾಪಾರ್ವತಿ ಎಂಬ ದೇವಸ್ಥಾನ. ನಾವೀಗ ಹೊರಳುಗುಂಡು ಹತ್ರ ಹೋಗ್ತಿದ್ವಿ. ಹೊರಳುಗುಂಡು, ಸೀತಾದೇವಿ ಹೊರಳು ಸೇವೆ ಮಾಡಿರುವಂತಹ ಹೊರಳುಗುಂಡು, ಅಲ್ಲಿ ಹೋಗ್ತಿದ್ವಿ. ಎಷ್ಟು ದೊಡ್ಡ ಮನುಷ್ಯನೇ ಆಗಿರಲಿ ಈಸಿಯಾಗಿ ಹೊರಡ್ಬೋದು ಒಳಗಡೆ. ನೀವು ಹೊರಳು ಸೇವೆ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಓಕೆ. ಇದು ಹೊರಳುಗುಂಡು. ಈಗ ಏನು ವಿಶೇಷತೆ ಅಂದರೆ,
ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಂ ಗಾಳಿ ಅನ್ನೋದು ಇಟ್ಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ, ಹಾಂ ದೇವಭೂತ. ಆ ದೆವ್ವ ಅಂತ ಹೇಳ್ತಾರಲ್ಲ, ಅವ್ರು ಬಂದು ಸೀತಾ ನೆನ್ಸ್ಕೊಂಡು ಒರಳು ಸೇವೆ ಮಾಡಿದ್ರೆ ಸೆಂಟ್ರಲ್ ಮಧ್ಯದಲ್ಲಿ ತಗ್ಲಾಕೊಂತಾರಂತೆ. ಹೌದಾ? ಆ ಕಡೆ ಹೋಗಕ್ಕೂ ಬರಲ್ಲ, ಈ ಕಡೆ ಬರಕ್ಕೂ ಬಿಡಲ್ಲ. ಅದು ಹೋದ ನಂತರ ಬರ್ತಾರೆ. ಅದು ವಿಶೇಷತೆ. ಮೂಲವಾಗಿ ಏನಂದ್ರೆ ಸೀತಾದೇವಿ ಅವ್ರಿಗೆ ವನವಾಸಕ್ಕೆ ಬಂದಾಗ ಗರ್ಭಿಣಿ ಸ್ತ್ರೀ ಆಗಿರ್ತಾಳಲ್ವಾ, ಆ ಟೈಮಲ್ಲಿ ಆಕೆ ಗಂಡ ಅಂದ್ರೆ ರಾಮ ಇರಲ್ಲ ಜೊತೆಯಲ್ಲಿ, ವನವಾಸದಲ್ಲಿ ಇರ್ತಾರೆ. ಆ ಟೈಮಲ್ಲಿ ರಾಮ ಇಲ್ಲ ಅನ್ನೋ ಕೊರಗೆ ಅವ್ರನ್ನ ತುಂಬಾ ಕಾಡ್ತಿರುತ್ತೆ. ನೀನು ಹೆರಿಗೆ ಆಗ್ಬೇಕು. ಹೆರಿಗೆ ಸಮಯದಲ್ಲಿ ಆಕೆಗೆ ನೋವು, ಅವರು ಅವಳಿ ಜವಳಿ ಮಕ್ಳಲ್ವಾ, ಹೌದು, ನೋವು ಜಾಸ್ತಿ ಇರುತ್ತಂತೆ. ಹಾಂ ಅವ್ರಿಗೆ ಭರಿಸುವಂತ ಶಕ್ತಿ ಇಲ್ಲದೆ ಅವ್ರು ತನ್ನ ಪ್ರಾಣವನ್ನ ತ್ಯಜಿಸುವಂತ ಒಂದು ನಿರ್ಧಾರ ಮಾಡಿ ಕಲ್ಲು ಕೆಳಗೆ ಬಂದು ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಇರ್ತಾರಂತೆ. ಯೋಚನೆ ಮಾಡ್ಕೊಂಡು ಈ ಕಲ್ಗೆ ಹೇಳ್ತಾರಂತೆ, ನನ್ನ ಪ್ರಾಣವನ್ನು ನೀವು ತಗೊಂಬಿಡಿ, ನನ್ನ ಕೈಲಿ ನೋವನ್ನ ಭರಿಸುವಂತ ಶಕ್ತಿ ಇಲ್ಲ, ನನ್ನ ಗಂಡನೂ ಇಲ್ಲ, ಅದೊಂದು ಕೊರಗು ನನ್ನ ಕಾಡ್ತಿರ್ಬೇಕಾದ್ರೆ ಈ ನೋವು ತುಂಬಾ ಕಾಡ್ತಿದೆ, ಆಗಲ್ಲ ಅಂತೇಳಿ ಅವರು ಈ ಕಲ್ಲು ಕೆಳಗೆ ಒರಳು ಸೇವೆ ಮಾಡ್ಕೊಂತ ನನ್ನ ಪ್ರಾಣನ ತಗೊಂತ ಹೋದಾಗ ಈ ಕಲ್ಲು ನೋಡಿ ಒಂದೊಂಚೂರೇ ಮೇಲೆ ಹೋಗಿರೋದಂತೆ. ಕೆಳಗಿದ್ದ ಕಲ್ಲು ಅವ್ರು ಒರಳುತ್ತಿದ್ದಷ್ಟು ಮೇಲೆ ಹೋಗಿರೋದು. ಆಕೆಗಿದ್ದಂತ ನೋವನ್ನು ಈ ಕಲ್ಲು ಇರ್ಕೊಂಡು ನೋಡಿ ಯಾವ ಆಕಾರಕ್ಕೆ ಬದಲಾಗಿದೆ, ಕೆಳಗಿದ್ದಂತ ಆಕಾರ ಮೇಲೆ ಹೋಗ್ತಿದೆ ನೋಡಿ. ಗೊತ್ತಾಗ್ತಿದ್ಯಾ? ಅದಕ್ಕೆ ಇದನ್ನ ಒರಳುಗುಂಡು ಅಂತಾರೆ. ಈಗಲೂ ನಾವು ಬೆಟ್ಟ ಹತ್ತು ಬಂದು ಇಲ್ಲೊಂದು 3 ಬಾರಿ ಒರಳು ಸೇವೆ ಮಾಡಿದ್ರೆ ನಮ್ಮ ಕಾಲು ನೋಗ್ಲಿರಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಒರಳು ಸೇವೆ ಮಾಡಿ ನೀವು ನೋಡಿ ಎಷ್ಟು ಈಸಿಯಾಗಿ ಹೋಗ್ತಿದ್ದಾರೆ ನೋಡಿ. ಅವರು ಪರ್ಫೆಕ್ಟ್ ಆಗಿ ಹೋಗ್ತಿದ್ದೀರಾ. ಇನ್ನೊಂಚೂರು ಡೌನ್ಗೆ ಬನ್ನಿ. ಲೋಕುಶರು ರಾಮ ಅವ್ರು ಮಾಡಿರುವಂತಹ ಅಶ್ವಮೇಧ ಮಾಡಿರ್ತಾರಲ್ವಾ, ಹೌದು, ಆ ಅಶ್ವಮೇಧ ಮಾಡಿ ಅಶ್ವವನ್ನು ವಿಶ್ವ ಪರ್ಯಟನೆ ಕಳಿಸಿದಂಥ ಸಂದರ್ಭದಲ್ಲಿ ಲವಕುಶರ ಕಣ್ಣಿಗೆ ಬಿದ್ದಂತಹ ಅಶ್ವ ಅಂದ್ರೆ ಕುದುರೆ, ಆ ಕುದುರೆಯನ್ನ ತಂದು ಈ ಬಂಡೆ ಕಟ್ಟಾಕ್ತಾರೆ. ಈ ಬಂಡೆ ಕಟ್ಟಾಕ್ದಂತ ಸಂದರ್ಭದಲ್ಲಿ ಕುದುರೆಗೆ ತುಂಬಾ ಹಸಿವಾಗ್ತಿರ್ತದೆ, ಹುಲ್ ಸಿಗಲ್ವಂತೆ. ಆ ಕಾರಣಕ್ಕೆ ಕಲ್ಲನ್ನೇ ಇಷ್ಟು ಕಲ್ಲನ್ನ ಕಿತ್ತು ತಿಂದಿದೆ ನೋಡಿ. ಇದು ಚಿತ್ರ ನೋಡಿ, ಅದರ ಕುದುರೆಯ ಹೆಜ್ಜೆ ಗುರುತು ನೋಡಿ. ಅದು ಬಾಯಿ ಹಿಂಗ್ ಕಿತ್ತಾಗ ನೋಡಿ, ಬಾಯಿಯ ಗುರುತು ಹೆಂಗ್ ಬಿದ್ದಿದೆಯೋ. ಇದ್ರದ್ದು ಇಷ್ಟೇ ಕತೆ. ಇದು ಹುಲ್ಲು ಹಾಕಿರೋದು ಯಾರು? ಈಗ ಬಂದಂತ ಭಕ್ತಾದಿಗಳು ಈಗಲಾದ್ರೂ ಹುಲ್ಲನ್ನು ತಿನ್ಲಿ ಅನ್ನೋ ಒಂದು ನಂಬಿಕೆಯಿಂದ ಹುಲ್ಲು ಹಾಕ್ತಾರೆ. ಹಾಗೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು 10 ಜನಕ್ಕಾದರೆ ಚಾನಲ್ನ ಶೇರ್ ಮಾಡಿ. ಇಂಥ ಕಂಟೆಂಟ್ ಯಾರು ಮಾಡ್ತಿಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಆದರೆ ಮಾಡ್ಬೋದು ನಾವು. ನಿಮ್ಮ ಸಪೋರ್ಟ್ ಮುಖ್ಯ. ಸಪೋರ್ಟ್ ಮಾಡಿ. ಒಂದು 10 ಜನಕ್ಕಾದರೆ ಈ ವಿಡಿಯೋ ಆದರೆ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.